ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ಹಲವಾರು ವಿಷಯಗಳ ಕುರಿತು ಮಾತನಾಡಲು, ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಹಾಗೂ ಸರಗೂರು ಪಟ್ಟಣದ ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಮತಿ ಚೈತ್ರಾ ಸ್ವಾಮಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಮೇಡಮ್, ಪ್ರಥಮವಾಗಿ ತಮಗೆ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ. ಮೇಡಮ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನನ್ನ ಹೆಸರು ಚೈತ್ರಾ ಸ್ವಾಮಿ. ನಾನು ಸರ್ಗೂರೆ 2ನೇ ವಾರ್ಡಿಂದ ಎಲೆಕ್ಷನಲ್ಲಿ ಗೆದ್ದಿರೋದು. ಅಧ್ಯಕ್ಷರಾಗಿ ಇವಾಗ 7 ತಿಂಗಳಾಯಿತು. ನಾನು ಗೃಹಿಣಿ. ನಾನು 4.25 ವರ್ಷ ಆಯಿತು ಗೆದ್ದಿ. ಈಗ ಪ್ರಸ್ತುತ ನೂತನ ಸರಗೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಮೇಡಮ್, ಸರಗೂರಿನಲ್ಲಿ ಪ್ರಸ್ತುತ ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ ಪ್ರಸ್ತುತವಾಗಿ ನೀವು ಕಂಡಂತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಮೊದಲಿಗಿಂತ ಇವಾಗ ಪರವಾಗಿಲ್ಲ. ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ. ವರ್ಕ್ಗಳೆಲ್ಲ ಆಗಿದೆ. ವರ್ಕ್ಗಳು ಮಾಡಿಸ್ತಾ ಇದ್ದೀವಿ. ಸರಗೂರು ಪಟ್ಟಣ ನೀವು ಕಂಡಂತೆ ಹೇಗಿತ್ತು? ಈಗ ಪ್ರಸ್ತುತ ಎಷ್ಟೆಲ್ಲ ಬದಲಾವಣೆಗಳಾಗಿದೆ? ಮೊದಲು ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ ಸರ್. ನಾವು ಬಂದ ಮೇಲೆ ತಕ್ಕ ಮಟ್ಟಿಗೆ ಕೆಲಸಗಳು ಕಾರ್ಯಗಳು ನಡೀತಾ ಇದೆ. ಆವಾಗ ಪರವಾಗಿಲ್ಲ ಸರ್. ಇವಾಗ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ವರ್ಕ್ಗಳು ನಾವು ಗೌರ್ಮೆಂಟ್ಗೆ ಏನು ಅಪ್ರೂವಲ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಕೆಲಸ ಕಾರ್ಯಗಳೆಲ್ಲ ಬರ್ತಾ ಇದೆ, ಮಾಡಿಸ್ತಾ ಇದ್ದೀವಿ. ಇವಾಗ ರಸ್ತೆಗಳು ಏನೂ ಇರಲಿಲ್ಲ ಸರ್. ಇವಾಗ ಮೇನ್ ಸೆಕೆಂಡ್ ರೋಡಲ್ಲೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ. ನಮ್ಮ ವಾರ್ಡ್ಗಳಲ್ಲೂ ಕೆಲಸ ಮಾಡಿಸ್ತಾ, ಎಲ್ಲ ವಾರ್ಡ್ಗಳಲ್ಲೂ ಏನು ಸೌಲಭ್ಯ ಬೇಕು, ವಾರ್ಡಲ್ಲಿ ಚರಂಡಿ, ನೀರಿನ ವ್ಯವಸ್ಥೆ, ಮಾಮೂಲಿ ರೋಡೋದು, ಲೈಟ್ ಕಂಬದ್ದು ಅದೆಲ್ಲ ನಡೀತಾ ಇದೆ ಸರ್. ಕೆಲಸ ಕಾರ್ಯಗಳು ನಡೀತಾ ಇದೆ. ಮೇಡಮ್, ತಮ್ಮ ಒಂದು ವಾರ್ಡಿನ ಸ್ಥಿತಿಗತಿ ಹೇಗಿದೆ? ಈಗ ತಾವು 2ನೇ ವಾರ್ಡಿನ ಚುನಾಯಿತ ಸದಸ್ಯರಾಗಿದ್ದೀರಾ. ಈಗ ನಿಮ್ಮ ವಾರ್ಡಿನ ಸ್ಥಿತಿಗತಿ ಹೇಗಿದೆ? ಸರ್, ಅಲ್ಲೂ ಅಂದರೆ ತುಂಬ ಇದಾಗಿತ್ತು. ನಾವು ಕೆಲಸ ಕಾರ್ಯಗಳು, ಈಗ ಒಂದು ಮರ ತುಂಬ ದಿನದಿಂದ ಬಿದ್ದೋಯ್ತದೆ, ಆ ಥರ ಈ ಥರ ಅಂತ ಹೇಳ್ತಾ ಇದ್ರು. ಯಾರು ಅದನ್ನ ಕೈಗೊಂಡು ಕೆಲಸ ಮಾಡಿಸಿರ್ಲಿಲ್ಲ, ಮರನ ತೆರವುಗೊಳಿಸಿರ್ಲಿಲ್ಲ. ನಾವು ಬಂದ ಮೇಲೆ ಅದು ತೆರವುಗೊಳಿಸಿದ್ದೀವಿ. ಆಮೇಲೆ ನೀರಿಂದು ತುಂಬ ಪ್ರಾಬ್ಲಮ್ ಇತ್ತು, ನೀರಿನ ವ್ಯವಸ್ಥೆನೂ ಇದೆ. ಆಮೇಲೆ ಚರಂಡಿಗಳೆಲ್ಲ ಮಾಡಿಸ್ತಾ ಇದ್ದೀವಿ. ರೋಡು ಸೆಕೆಂಡ್ ಮೇನ್ ರೋಡಲ್ಲಿ ಮಾಮೂಲಿ ಮಾಸ್ತಮ್ಮನ ದೇವಸ್ಥಾನದಲ್ಲಿ ಅಲ್ಲಿ ತುಂಬ ರೋಡು ಹದಗೆಟ್ಟಿತ್ತು, ಅದೆಲ್ಲ ಮಾಡಿಸ್ತಾ ಇದೀವಿ. ಇವಾಗ ಅದೂ ಶಾಂಕ್ಷನ್ ಆಗಿದೆ. ಮಧ್ಯ ಇದಿತ್ತಲ್ಲ, ರೋಡ್ ಮಾಡಿರ್ಲಿಲ್ಲ, ಅದೆಲ್ಲ ಅನುದಾನದಲ್ಲಿ ಬಿಡುಗಡೆ ಆಗಿದೆ, ಮಾಡಿಸ್ತಾ ಇದೀವಿ ಸರ್. ಪ್ರಸ್ತುತ ವಾರ್ಡ್ಗಳಲ್ಲಿ ಸ್ಥಿತಿಗತಿ ಉತ್ತಮವಾಗಿದ್ದು, ನಗರ ಉತ್ಪಾದನದಲ್ಲಿ 4 ಕೋಟಿ ಹಣ ಬಿಡುಗಡೆಯಾಗಿ ಎಲ್ಲ ವಾರ್ಡ್ಗಳು ಪ್ರಮುಖವಾಗಿ ಪ್ರಮುಖ ಸಮಸ್ಯೆಗಳಿಗೂ ಕೆಲಸಗಳು, ವಿವಿಧ ಕಾಮಗಾರಿಗಳು ಮುಗಿಸಿದ್ವಿ. ಹಾಗೂ ಮುಂದೆ ಅನುದಾನಕ್ಕೆ ಸರ್ಕಾರಕ್ಕೆ ಬಿಡುಗಡೆ ನೀಡಿದ್ದೀವಿ. ಪ್ರಸ್ತುತವಾಗಿ MLA ಅವರು ಅನಿಲ್ ಚಿಕ್ಕಮತಿ ಸಾಹೇಬ್ರಿದ್ದಾರಲ್ಲ, ಅವ್ರ ಕಡೆಯಿಂದ 1,70,00,000 ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸಮಸ್ಯೆ ಇದೆ, ಆ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಗಮನ ತಂದು ಇನ್ನೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಅಂತಾರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತೇವೆ. ಹಾಗೂ ಸೆಕೆಂಡ್ ಹ್ಯಾಂಡ್ ರೋಡ್ ಮತ್ತು ಸಂತಮಸ್ತಮನ ದೇವಸ್ಥಾನ ಹತ್ತಿರ ಅಲ್ಲಿ ಒಂದು ರಸ್ತೆಗಳು ಹಾಗೂ ಆಗಿದ್ದೇವೆ, ಕಾಮಗಾರಿಗಳು ಮುಗಿಸಿ.
ಕೆಲಸಗಳು ನಡೀತಾ ಇದೆ. ಹ್ಮ್ ಇನ್ನೂ ವರ್ಕು ಅಂದರೆ ನಮ್ಮ ಕೆಲಸ ವಾರ್ಡಲ್ಲಿ ಅಂದರೆ ಅಂಗನವಾಡಿ ಇದೆ. ಹ್ಮ್ ಅಂದರೆ ಅದು ಗೌರ್ಮೆಂಟ್ ಇದಿಲ್ಲ. ಹ್ಮ್ ಒಂದು ಕಟ್ಟಡ ಆಗಲಿ ಏನದು ಸೈಟು ಹ್ಮ್ ಅದು ಗೌರ್ಮೆಂಟಿಂದ ಬಂದಿಲ್ಲ ಸರ್. ಹ್ಮ್. ಅಂಗನವಾಡಿ ಇದೆ, ಅದನ್ನು ನಾವು ಗೌರ್ಮೆಂಟ್ಗೆ ಕೊಟ್ಟಿದ್ದೀವಿ, ಮಾತಾಡಿದ್ದೀವಿ ಸರ್ MLA ಸರ್ ಹತ್ರ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹ್ಮ್ ಹ್ಮ್ ಪ್ರಸ್ತುತ ಇರೋಂತಹ ಅಂಗನವಾಡಿ ಒಂದು ಸರ್ಕಾರದ ವ್ಯಾಪ್ತಿಗೆ ಸೇರಿಲ್ಲ. ಸರ್ಕಾರದ್ದಲ್ಲ, ಅದು ಹ್ಮ್ ಮಾಮೂಲಿ ನಡೀತಾ ಇದೆ. ಹ್ಮ್ ಅಂದ್ರೆ ಕಟ್ಟಡನು ಗೌರ್ಮೆಂಟ್ದಲ್ಲ, ಜಾಗನೂ ಗೌರ್ಮೆಂಟ್ ಅಲ್ಲ, ಬೇರೆಯವ್ರದ್ದು ಅದು. ಹ್ಮ್ ಹ್ಮ್ ಆ ಮಾಮೂಲಿ ಅಂಗನವಾಡಿ ನಡೀತಾ ಇದೆ, ಅದನ್ನ ನಾವು ಬೇಡಿಕೆ ತಂದಿದ್ದೀವಿ, ಹ್ಮ್ ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹ್ಮ್ 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 ಮೇಡಮ್, ವಾರ್ಡಿನ ಅಭಿವೃದ್ಧಿಗೆ ಈಗ ಪ್ರಸ್ತುತ ನಿಮಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಏನೆಲ್ಲ ತೊಡಕುಗಳಾಗುತ್ತೆ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಅದು ಆನ್ಲೈನಲ್ಲಿ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಸರಿಪಡಿಸ್ಕೊಂಡು ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೆ, ನಾವು ಏನು ಹೆಲ್ಪ್ ಮಾಡ್ಬೋದು ಅದನ್ನೆಲ್ಲ ನಾವು ಜನಗಳಿಗೆ ಮಾಡಿಕೊಡ್ತಾ ಇದ್ದೀವಿ. ಆ ಥರ ಏನಿಲ್ಲ ಸರ್, ಮಾಡ್ತಾ ಇದ್ದಾರೆ. ಅದನ್ನ ಆದಷ್ಟು ಮಾಡಿಕೊಡ್ತಾ ಇದ್ದಾರೆ. ಅಲ್ಲೂ ವರ್ಕರ್ಸ್ ಏನೂ ಇದಿಲ್ಲ, ಮಾಡಿಕೊಡ್ತಾ ಇದ್ದಾರೆ ಸರ್. ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ಬೇಗ ಸಾಲ್ವ್ ಮಾಡ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಪಟ್ಟಣ ಪಂಚಾಯತಿಲಿ ಏನೆಲ್ಲ ಒಂದು ಸೌಲಭ್ಯಗಳು ಜನರಿಗೆ ಸಿಗ್ತಾ ಇದೆ ಪ್ರಸ್ತುತವಾಗಿ? ಪಟ್ಟಣ ಪಂಚಾಯತಿಯಿಂದ ಸರಗೂರು ಪಟ್ಟಣದಲ್ಲಿ ವಾಸ ಮಾಡ್ತಾರಂಥ ಜನಗಳಿಗೆ ಪ್ರತಿಯೊಂದು ವಾರ್ಡ್ನವ್ರಿಗೂ ಆಗಿರ್ಬೋದು ಏನೆಲ್ಲ ಒಂದು ಸೌಲಭ್ಯಗಳು ಸಿಗ್ತಾ ಇದೆ, ಅದು ಸ್ಕೀಮ್ಗಳಲ್ಲಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಇವಾಗ ಮಾಮೂಲಿ ಎಲ್ಲ ಕೆಲಸ, ಮನೆ ಇಲ್ಲದೆ ಇದ್ದವ್ರಿಗೆ ಮನೆ ಬಂದಿದೆ, ಸೈಟ್ ಇಲ್ಲದೆ ಇದ್ದವ್ರಿಗೆ ಆಶ್ರಯ ಬಡಾವಣೆಯಲ್ಲಿ ಸೈಟು ಹೊಸ್ದಾಗಿ ಸೈಟ್ ಕೊಟ್ಟಿದ್ದಾರಲ್ಲ, ಅಲ್ಲೂ ಮಾಮೂಲಿ ಮನೆಗಳು ಕಟ್ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಇಲ್ಲಿ ಮಾಮೂಲಿ ವಾರ್ಡ್ಗಳಲ್ಲಿ ಮನೆಗಳೆಲ್ಲ ಬಿದ್ದೋಗಿ, ಮಳೆಯಲ್ಲಿ ಎಲ್ಲ ಬಿದ್ದೋಗಿ ಎಲ್ಲ ಮನೆ ಇರ್ಲಿಲ್ವಲ್ಲ, ಅವ್ರಿಗೂ ಮನೆಗಳು ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ನಡೀತಾ ಇದೆ ಸರ್. ಅಂದರೆ ಸರ್, ಅವರು ಕೊಟ್ಟಿದ್ದೀವಿ, ಅದ್ರ ಮೇಲೂ ಹಾಕ್ಬಿಟ್ಟು ಕಟ್ಕೊಂಡಿದ್ದಾರೆ. ಇರೋರು ಇಲ್ಲದೆ ಇದ್ದವರು ನಮ್ಗೆ ಆಗಲ್ಲ, ನಾವು ಕೈಯೇ ಬಿಟ್ಬಿಡ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ನಾವು ಅವ್ರನ್ನ ಬಲವಂತ ಮಾಡಿ ನಾವು ಆದಷ್ಟು ಮಾಡ್ಕೊಳ್ಳಿ, ನಿಮಗೆ ತಕ್ಕಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀವಿ ಸರ್. ನಾವು ಅವ್ರಿಗೆ ಎಷ್ಟು ಆಲ್ಮೋಸ್ಟ್ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ಏನು ಹೇಳ್ಬೇಕೋ ಅದನ್ನೆಲ್ಲ ಹೇಳಿ ಮಾಡಿಸಿದ್ದೀವಿ ಸರ್ ನಾವು ನಮ್ಮ ವಾರ್ಡಲ್ಲಿ. ಈ ದಿನನಿತ್ಯ ಕೆಲಸ ಮಾಡೋಂತಹ ದಿನಗೂಲಿ ಕಾರ್ಮಿಕರಿಗಾಗಿರ್ಬೋದು ಅಥವಾ ಕೆಲಸಗಾರರಿಗಾಗಿರ್ಬೋದು, ಈಗ ಸರ್ಕಾರದಿಂದ ಯಾವುದಾದ್ರೂ ಒಂದು ಮನೆಯ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಾಗ ಸರ್ಕಾರದಿಂದ ಕೊಡೋಂಥ ಸೌಲಭ್ಯಗಳು ನಿಜವಾಗ್ಲೂ ಸಹ ಸಾಕಾಗುತ್ತಾ? ಜೊತೆಗೆ ಇನ್ನೂ ಹೆಚ್ಚಿನ ಪ್ರಮಾಣದ ಹಣ ಬೇಕಾಗತ್ತೆ ಅವ್ರ ಮನೆಯನ್ನು ಮಾಡ್ಕೊಳ್ಳೋದಕ್ಕೆ, ಅದೆಷ್ಟು ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ಅವ್ರು ಕೊಡೋದು ಕಾಲ್ ಭಾಗ ಕೊಡ್ತಾರೆ, ಇನ್ನು 3% ಜನ ಹಾಕ್ಲೇಬೇಕು. ಅದರಿಂದ ಅವರು ಕಷ್ಟಪಟ್ಟು ಮನೆ ಕಟ್ಕೋತಾ ಇದ್ದಾರೆ. ಒಬ್ಬೊಬ್ರು ಕೈಯೇ ಬಿಟ್ಬಿಡ್ತೀವಿ, ನಮ್ಗೆ ಆಗಲ್ಲ ಅಂದರೆ ಆಸಕ್ತಿಯಿಂದ ಹಾಕಿರ್ತಾರೆ, ಹಾಕವ್ರೆ, ನಮ್ಗೆ ಮನೆ ಬರುತ್ತೆ, ನಮ್ಗೆ ಮನೆ ಇಲ್ಲ ಅನ್ನೋದೊಂದು ಖುಷಿಯಿಂದ ಹಾಕಿರ್ತಾರೆ. ಅವರು ನಮ್ಗಿಷ್ಟು ಈಗ 1 ಲಕ್ಷ 2 ಲಕ್ಷ ಕೊಟ್ಟರೆ ನಮ್ಗೆ ಆಗಲ್ಲ, ನಾವು ಅಷ್ಟು ದುಡ್ಡು ಇದ್ದಿದ್ರೆ ನಾವು ಕಟ್ಕೊಳ್ಳೋವು, ಮೊದಲೇ ಇದೊಂದು 1 ಲಕ್ಷ 2 ಲಕ್ಷಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಕೈ ಬಿಡ್ತೀವಿ ಅಂದಿದ್ರು. ನಾವು ಹೇಳಿದ್ವಿ ಸರ್ ಅವ್ರಿಗೆ, ಈಗ ಎಷ್ಟು ಬರುತ್ತೆ ಅಷ್ಟು ಕಟ್ಕೊಳ್ಳಿ, ಮುಂದೆ ನೀವು ಮೇಲೆ ಏನು ನಿಮ್ಮ ಕೈಲಿ ಶಕ್ತಿ ಆಗುತ್ತೆ ಅದನ್ನು ಹಾಕೊಂಡು ಮಾಡಿ ಅಂತ ಹೇಳಿದ್ವಿ ಸರ್ ನಾವು. ಉತ್ತಮ ಮಟ್ಟದಲ್ಲಿ ಈಗ ತುಂಬ ಕಡು ಬಡವರು ಇದ್ದಾರೆ, ಮೀಡಿಯಮ್ ಬಡವರು ಇದ್ದಾರೆ. ಈಗ ಎಲ್ಲರೂ ಒಂದೇ ಸಮ ನೋಡೋಕ್ಕಾಗಲ್ಲ ಸರ್ ನಾವು. ಈಗ ಎಲ್ಲರೂ ಒಂದೇ ಸಮ ಇರಲ್ಲ, ಅವ್ರಿಗೂ ದುಡ್ಡಿರಲ್ಲ, ಅವರು ಕೆಲಸ ಇರಲ್ಲ. ಅದರಿಂದ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಇದನ್ನು ಒಂದು 0.5% 3% ಜಾಸ್ತಿ ಮಾಡಿದ್ರೆ ಗೌರ್ಮೆಂಟು ಎಷ್ಟೋ ಹೆಲ್ಪ್ ಆಗುತ್ತೆ ಬಡವ್ರ ಜನಕ್ಕೆ. ಅಂದರೆ ST/SCಗೆ ಒಂದು ಸ್ವಲ್ಪ ಜಾಸ್ತಿ ಇದೆ ಸರ್, ಈಗ ಜನರಲ್ಗೆನೆ ಕಡಿಮೆ, ಅದರಿಂದ ಈಗ ಎಲ್ರಿಗೂ ಒಂದೇ ಥರ ಅಂತ ಮಾಡೋಕ್ಕಾಗಲ್ಲ, ಈಗ ಗೌರ್ಮೆಂಟಲ್ಲೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಈ ಜನರಲ್ಸ್ ಅವ್ರಗಳಿಗೆ ಸ್ವಲ್ಪ ಜಾಸ್ತಿ ಮಟ್ಟ ಕೊಟ್ಟರೆ ಒಳ್ಳೆಯದು, ಉತ್ತಮ ಅಂತ ನಾವು ಕೇಳ್ಕೊತೀವಿ ಸರ್. ಅಂದರೆ ಸರ್ಕಾರದಿಂದ ಮನೆಯನ್ನು ಮಾಡ್ಕೊಳ್ಳೋದಕ್ಕೆ ಈಗ ಕೊಡ್ತಾ ಇರೋಂಥ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಗೌರ್ಮೆಂಟಿಂದ ಕೊಟ್ಟರೆ ಅವ್ರಿಗೂ ಪಾಪ ಖುಷಿ ಆಗುತ್ತೆ, ಕಟ್ಕೊಳ್ಳೋಕ್ಕೂ ಒಂದು ಧೈರ್ಯ ಅನ್ನೋದು ಬರುತ್ತೆ. ಇವಾಗನೇ ರೈಟಲ್ಲಿ ಪಾಪ ಜನಗಳು ಎಲ್ಲ ತುಂಬ ರೈಟ್ ಆಗಿದೆ ಈಗ ಎಲ್ಲ, ಅದರಿಂದ ಅವ್ರಿಗೂ ಕಷ್ಟ ಇದೆ. ಕಟ್ಕೊಳಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟರೆ ಮಾಡ್ಕೊಳಕ್ಕೆ ಅವ್ರಿಗೂ ಖುಷಿ ಕೊಡ್ತಾರೆ ಸರ್. ಈಗ ಅವ್ರಿಗಿಷ್ಟು ಕೊಟ್ಟರು ನಮ್ಗಿಷ್ಟು ಕೊಟ್ಟರು ಅನ್ನೋದು ಭೇದ ಭಾವ ಕಮ್ಮಿ ಆಗುತ್ತೆ. ಹೌದು, ಅವ್ರಿಗೆ 1% ಕೊಟ್ಟರೆ ಇವ್ರಿಗೆ 0.5% ಕೊಡ್ತಾ ಇದ್ದಾರೆ. 75% ಕೊಟ್ಟರೆ ಅವ್ರಿಗೂ ಖುಷಿ ಬರುತ್ತೆ. ಈಗ ಜನರಲ್ಗೆ ಇಷ್ಟು ಕೊಡ್ತಾರೆ, ST/SCಗೆ ಮಾಮೂಲಿ ಕೊಡಲ್ಲ ಅಂತ ಕೊಡ್ತಾರೆ ಅಂತ ಅವ್ರಿಗೂ ಒಂದು ಇದಿರುತ್ತೆ, ಅವ್ರಿಗೆ ಅಷ್ಟು ಕೊಡ್ತಾರೆ, ಇವರು ನಮ್ಗಿಷ್ಟು ಕೊಡ್ತಾರೆ ಅಂತ. ಈಗ 1%ಅಲ್ಲಿ ಒಂದು 100% ಅವ್ರು ಕೊಟ್ಟರೆ 75% ಇವ್ರು ಕೊಡ್ಬೋದು.
ನಮ್ಮ ಅನಿಸಿಕೆ. ಈಗ 50% ಕೊಡ್ತಾರೆ, ಅಯ್ಯೋ ನಮ್ಗೆ ಇಷ್ಟ ಆಗಲ್ಲ ಅಷ್ಟ ಆಗಲ್ಲ ಅಂತ ಅವ್ರಿಗೂ ಒಂಥರ ಬೇಜಾರಾಗುತ್ತೆ. ಒಂದು 75% ಆದ್ರೂ ಕೊಟ್ಟರು, 100% ಕೊಡೋದು ಬೇಡ. ಈ ಗೌರ್ಮೆಂಟಲ್ಲಿ ತುಂಬಾ ಕೊಡಿ ನಮ್ಗೆ ಎಲ್ಲಾನು ಕೊಡಿ ಅಂತ ನಾವು ಕೇಳಕ್ ಆಗಲ್ಲ. ಒಂದು 75 ಕೊಡ್ಬೋದು ಅಂತ ನಾವು ಕೇಳ್ಕೊತೀವಿ. ಆ ರೀತಿ ಕೊಟ್ಟಾಗ ಜನರಲ್ಲಿ ಭೇದ ಭಾವ ಕಮ್ಮಿ ಆಗುತ್ತೆ. ಸರ್ ಅವರು ಕೂಲಿ ಮಾಡ್ಕೊಂಡು ಜೀವನ ಮಾಡೋದ್ರಿಂದ ಮನೆ ಅವೆಲ್ಲ ಕಟ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ. ಅಂದ್ರೆ ಅವರು ಪಾಪ ಕೂಲಿ ಮಾಡ್ಕೊಂಡು ಜೀವನ ಮಾಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಮಾಡಿ ಮಾಡ್ಕೋಬೇಕು ಸರ್. ಸರ್ ಇವಾಗ ರೈಟ್ ಎಲ್ಲ ತುಂಬಾ ಗಗನಕ್ಕೇರಿದೆ. ಏನ್ ಪ್ರತಿಯೊಂದೂ ಎಲ್ಲ ಗಗನಕ್ಕೇರ್ ಹೋಗಿದೆ. ಅಂದ್ರೆ ಈಗ ನಾವು ಕೂಲಿ ಕಮ್ಮಿ ತಗೊಂಡು ಎಲ್ಲ ತುಂಬಾ ರೈಟ್ ಆಗಿದ್ರಿಂದ ಅದನ್ನು ನಾವು ಬಂಡವಾಳ ಹಾಕ್ತಿವಿ ಅಂದ್ರೆ ಈಗ ನಮಗೂ ಕಷ್ಟ ಆಗುತ್ತೆ, ಅವ್ರಿಗೊಳಗೂ ಮಾಡ್ಕೋಬೇಕು. ಪ್ರಸ್ತುತ ತಮ್ಮ ವಾರ್ಡಿನ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಪ್ರಸ್ತುತ ತಮ್ಮ ವಾರ್ಡಲ್ಲಾಗಿರ್ಬೋದು ಸರಗೂರು ವಾರ್ಡ್ಗಳಲ್ಲಾಗಿರ್ಬೋದು ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಕಸ ನಿವಾರಣೆ ಅಂದರೆ ಕಸದ ಗಾಡಿ ಎಲ್ಲ ವಾರ್ಡ್ಗಳಿಗೂ ಹೋಗುತ್ತೆ. ಮಾಮೂಲಿ ಬೀದಿ ಕಸಗಳು ಚರಂಡಿ ಕಸಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಗ್ಯಾಂಗ್ಗಳು ಬಿಟ್ಕೊಂಡು. ಇವಾಗ ವಾರ್ಡ್ಗೆ ಒಬ್ಬೊಬ್ಬರು ಬಿಟ್ಟಿದ್ರು, ಇವಾಗೇನೋ ಬೇಡ ಅಂತ ಎಲ್ಲ ಫುಲ್ ಗ್ಯಾಂಗೆ, ಅದೇನು ಗ್ಯಾಂಗ್ ಇದೆ ಅದಕ್ಕೆ ಒಂದೊಂದು. ಈ ವಾರ್ಡ್ 2ನೇ ವಾರ್ಡಲ್ಲಿ ಇವತ್ತು ಒಂದು 4 ದಿನ ಮಾಡಿದ್ರೆ 3ನೇ ವಾರ್ಡಲ್ಲಿ ಒಂದು 4 ದಿನ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಏನು ಕೆಲಸ ಎಲ್ಲ ನಡೀತಾ ಇದೆ ಸರ್. ಕಸ ನಿವಾರಣೆಗಳದ್ದೇನು ಪ್ರಾಬ್ಲಮ್ ಇಲ್ಲ, ಅದು ಚೆನ್ನಾಗಿ ನಡೀತಾ ಇದೆ. ಕಸದ ಗಾಡಿಗಳೆಲ್ಲ ಮನೆ ಕಸಗಳಿಗೆ ಹಾಕಕ್ಕೆ ಎಲ್ಲ ಬರ್ತಾ ಇದೆ. ಬೀದಿ ಕಸಗಳು ಹಂಗೆ ಇವತ್ತು ಎತ್ತಾಕಿದ್ರೆ ಪುನಃ ನಾಳೆ ಎಲ್ಲ ಬಂದು ಎತ್ಕೊಂಡು ಹೊಂಟೋಗ್ತಾರೆ. ಅದೇನು ಪ್ರಾಬ್ಲಮ್ ಏನಿಲ್ಲ ಸರ್. ಈ ಹಸಿ ಕಸಕ್ಕೆ ಒಣ ಕಸಕ್ಕೆ ಸಪ್ರೇಟ್ ಡಬ್ಬಿಗಳನ್ನೆಲ್ಲ ನೀಡಿದ್ದಾರೆ. ಅಂದ್ರೆ ಮನೆಯವರು ಅದನ್ನ ನಿವಾರಣೆ ಮಾಡ್ತಾ ಇಲ್ಲ, ಬೇರೆ ಕಸ ಒಣ ಕಸ ಹಸಿ ಕಸ ಮಾಡ್ತಾ ಇಲ್ಲ, ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಡ್ತಾ ಇದ್ದಾರೆ. ಅವರು ಮನೆ ಭೇಟಿ ಮಾಡಿ 3 ಸಲ 4 ಸಲನೇ ಹೇಳಿದ್ದಾರೆ, ಆದ್ರೆ ಮನೆಗಳಲ್ಲಿ ಯಾರು ಕೇಳ್ತಾ ಇಲ್ಲ. ಮೊದ್ಲೆಲ್ಲ ಒಂದೇ ಡಬ್ಬಕ್ಕೆ ಹಾಕ್ಬಿಡ್ತಾ ಇದ್ದಾರೆ. ಒಟ್ಟಿಗೆ ಒಣ ಕಸ ಹಸಿ ಕಸ ಎಲ್ಲಾನು ಒಟ್ಟಿಗೆ ಹಾಕಿ ಹಾಕ್ತಾ ಇದ್ದಾರೆ. ಅಂದ್ರೆ ಪೌರ ಕಾರ್ಮಿಕರು ಮಾಮೂಲಿ ಎಲ್ಲ ಬಂದು ಹೇಳಿದ್ರು ಸರ್. ನಾವು ಮನೆಗೂ ಹೋಗಿ ಹೇಳಿದ್ವಿ, ಯಾರೂ ಆಗ್ತಾ ಇಲ್ಲ. ಎಲ್ಲ ಒಂದೇ ಡಸ್ಟ್ಬಿನ್ಗೆ ಹಾಕ್ತಾರೆ, ತಗೊಂಡಾಗ ಹಾಕ್ತಾರೆ ಕಸದ ಗಾಡಿಗೆ. ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ. ದಿನ ಹುಡುಗರುಗಳು ಹೋಗ್ತಾರೆ, ಹಸಿ ಕಸ ಒಣ ಕಸ ಎಲ್ಲ ಬೇರೆ ಬೇರೆ ಮಾಡಿ ಅಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಹುಡುಗರುಗಳು. ಮಾಮೂಲಿ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಕಸ ಹಾಕ್ತಾ ಇದ್ರು ರೋಡಲ್ಲಿ. ತುಂಬಾ ಈ ಮೇನ್ ರೋಡಲ್ಲಿನೇ ವಿವೇಕಾನಂದ ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ತುಂಬಾ ಗಲೀಜ್ ಆಗ್ತಾ ಇತ್ತು. ಇಲ್ಲೇ ರೋಡ್ಗಳು, ಆಮೇಲೆ ಚಾನಲ್ಗೆಲ್ಲ ತಗೊಂಡೋಗಿ ಒಳಗಡೆ ಇಡ್ತಾ ಇದ್ರು ತುಂಬಾ. ಇವಾಗ ತಕ್ಕಮಟ್ಟಿಗೆ ರೋಡೆಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ. ಕಸದ ಗಾಡಿಗಳು ಮನೆ ಕಸ ಗಾಡಿಗಳು ಬಂದ್ಮೇಲೆ ರೋಡಲ್ಲೆಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್. ಮೊದ್ಲು ಹೋಲ್ಸ್ಕೊಂಡ್ರೆ ಇವಾಗ ಕಸಗಳು ಕಮ್ಮಿ ಆಗಿದೆ ರೋಡ್ಗಳಲ್ಲೆಲ್ಲ. ಆಗ್ತಾ ಇದಾರೆ, ಗಾಡಿಗೆ ಎಲ್ಲ ಆಗ್ತಾ ಇದಾರೆ, ಪ್ರತಿಯೊಬ್ರು ಆಗ್ತಾ ಇದಾರೆ, ಯಾರು ಹಾಕಲ್ಲ ಅಂತೆಲ್ಲ. ಅದೇ ಸರ್ ಹಸಿ ಕಸ ಒಣ ಕಸ ಬೇರೆ ಮಾಡ್ತಾ ಇಲ್ಲ, ಒಟ್ಟೊಟ್ಟಿಗೆ ಹಾಕ್ತಾ ಇದ್ದಾರೆ. ಅವರು ಮಾಮೂಲಿ ದಿನ ಮೈಕೆ ಹಾಕೊಂಡ್ ಬಂದು ಹಸಿ ಕಸ ಒಣ ಕಸ ಬೇರೆ ಪಡಿಸಿ ಹಾಕಿ ಅಂದ್ರೂ ಅವ್ರು ಹಾಕ್ತಾ ಇಲ್ಲ. ಒಂದೇ ಡಸ್ಟ್ಬಿನ್ ಹಾಕ್ತಾ ಇದ್ದಾರೆ. ಅದನ್ನ ಜನಗಳಿಗೆ ಇನ್ನೂ ಅಂದ್ರೆ ಇನ್ನೂ ಇದಾಗಿಲ್ಲ, ಅವರು ಮಾಡ್ಕೊಂಡಿಲ್ಲ. ಅಂದ್ರೆ ಒಂದೇ ಡಸ್ಟ್ಬಿನ್ ತೆಗ್ದು ಹಾಕ್ತಾರೆ ಹೋಗ್ತಾರೆ. ಅವರು ಎಷ್ಟೋ 3 ಸಲ 4 ಸಲ ಪಾಪ ಮನೆಗೆ ಬಂದು ಡಸ್ಟ್ಬಿನ್ಗಳು ಕೊಟ್ಟಿದ್ದಾರೆ. ಡಸ್ಟ್ಬಿನ್ಗಳು ಇವಾಗ 1-2 ವರ್ಷಲೇನೋ ಕೊಟ್ಟಿದ್ದಾರೆ, ಗ್ರೀನ್ ಬ್ಲೂ ಕೊಟ್ಟಿದ್ದಾರೆ. ಅದನ್ನ ಬಳಸೋದೇ ಇಲ್ಲ, ಮಾಮೂಲಿ ಡಸ್ಟ್ಬಿನ್ಗೆ ಹಾಕ್ತಾರೆ, ತಗೊಂಡಾಗ ಹಾಕ್ತಾರೆ. ಅಂದ್ರೆ ಜನಗಳಲ್ಲೂ ಸಹ ಅರಿವು ಮೂಡಿಲ್ಲ. ಮೇಡಮ್, ಪ್ರಸ್ತುತ ತಮ್ಮ ಒಂದು ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಹೇಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಿವಾರಣೆ ಅಂದರೆ ಎಲ್ಲ ಕೆಲಸಗಳು ನಾವು ತಕ್ಕಮಟ್ಟಿಗೆ ಸರ್, ನಮ್ಮ ಅಧಿಕಾರಕ್ಕೆ ಬಂದಮೇಲೆ ನಾವು ಏನೇನು ರೋಡ್ಗಳೇ ಆಗಿರಲಿಲ್ಲ, ರೋಡ್ಗಳಿರಲಿಲ್ಲ ನಮ್ಮ ವಾರ್ಡಲ್ಲಿ. ರೋಡ್ಗಳು ಮಾಡಿಸಿದ್ದೀವಿ, ಆಮೇಲೆ ಕರೆಂಟ್ಗಳಿರಲಿಲ್ಲ, ಅದೆಲ್ಲ ಹಾಕ್ಸಿದ್ದೀವಿ. ಆಮೇಲೆ ಚರಂಡಿಗಳು ಒಂದು ಸ್ವಲ್ಪ ಇರಲಿಲ್ಲ, ಅದು ಚರಂಡಿಗಳು ಮಾಡಿಸಿದ್ದೀವಿ. ಮನೆ ಇಲ್ದೇದವ್ರಿಗೂ ಮನೆ ಕೊಡ್ಸಿದ್ದೀವಿ. ನಮ್ಮ ಕೈಲಿ ಏನು ಸಹಾಯ ಆಗಿದೆ ನಮ್ಮ ವಾರ್ಡಲ್ಲಿ ನಾವು ತಕ್ಕ ಮಟ್ಟಿಗೆ ನಮ್ಮ ಅವಧಿ ಮೂಲಿ ಮಾಡಿಕೊಟ್ಟಿದ್ದೀವಿ ಇಲ್ಲಿ ತನಕ. ಜೊತೆಗೆ ಶೌಚಾಲಯಗಳೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಸರ್. ಶೌಚಾಲಯಗಳು ಮಾಡಿಸ್ಕೊಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಏನು ಸಹಾಯ ಆಗಿದೆ ಇಲ್ಲಿ ತನಕ ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮೇಡಮ್, ನಿಮ್ಮ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಾ ಇರುವಂತಹ ಒತ್ತು ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
ಸರ್ ನಮ್ಮಲ್ಲಿ ಉರ್ದು ಸ್ಕೂಲು ಒಂದೇ ಗೌರ್ಮೆಂಟ್ ಸ್ಕೂಲ್ ಇರೋದು. ಹ್ಮ್ ಅಂದರೆ ಆರೋಗ್ಯ ಕೇಂದ್ರ ಅಂದರೆ ಒಂದೇ ಸರ್ಗೂರ್ಗೆ ಒಂದೇ ಹಾಸ್ಪಿಟ್ಲ್ ಇರೋದು. ಹ್ಮ್ ಅಲ್ಲೂ ಸ್ಟಾಪ್ಗಳು ಇವಾಗ ಬರ್ತಾ ಇದ್ದಾರೆ. ಹ್ಮ್ ನಮ್ಮ ವಾರ್ಡಲ್ಲಿ ಅಂದರೆ ಒಂದೇ ಸ್ಕೂಲು ಉರ್ದು ಸ್ಕೂಲ್ ಇರೋದ್ರಿಂದ ಅಲ್ಲೂ ಟೀಚರ್ಸ್ಗಳಿದ್ದಾರೆ. ಅಲ್ಲೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಉರ್ದು ಸ್ಕೂಲಲ್ಲಿ. ಹ್ಮ್ ಮಕ್ಕಳ ಸಂಖ್ಯೆ ಹೇಗಿದೆ ಈಗ ಎಲ್ಲ ಕಡೆನೂ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ? ಅಂದರೆ ಅವ್ರದ್ದು ಉರ್ದು ಸ್ಕೂಲ್ ಇರೋದ್ರಿಂದ ಅವರು ಉರ್ದು ಸ್ಕೂಲು ಉರ್ದುಗೆ ಯಾರು ಪ್ರಾಮುಖ್ಯತೆ ಕೊಡ್ತಾರೆ ಅವರು ಅಲ್ಲಿನೂ ಕಳಿಸ್ತಾ ಇದ್ದಾರೆ. ಹ್ಮ್ ಈಗ ಕನ್ನಡಕ್ಕೂ ನಾವು ಪ್ರಾಮುಖ್ಯತೆ ಕೊಡೋಕ್ಕಾಗಲ್ಲ, ಇದಕ್ಕೆ ನಮ್ಮ ಭಾಷೆ ಕೊಡಬೇಕು ಅಂದ್ಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದಾರೆ. ಅವರು ಶಾಲೆಗೆ ಹೇಳಿದ್ದಾರೆ ಈ ಥರ ಸೌಲಭ್ಯ ಬೇಕು ನಮಗೂ, ಅಂದರೆ ಶೌಚಾಲಯ ಬೇಕು ಅಂತ ಹೇಳಿದ್ದಾರೆ. ಹ್ಮ್ ನಾವು ಹಾಕ್ಕೊಟ್ಟಿದ್ದೀವಿ, ಮಾಡ್ತಾ ಇದ್ದಾರೆ ಸರ್. ಹ್ಮ್ ಪ್ರಸ್ತುತ ಈಗ ಶಾಲೆ ಹೇಗಿದೆ ಮೇಡಮ್? ಚೆನ್ನಾಗಿ ನಡೀತಾ ಇದೆ ಸರ್. ಹ್ಮ್ ಮೇಡಮ್, ತಮ್ಮ ಒಂದು ವಾರ್ಡ್ನಲ್ಲಿ JJM ಯಾವ ಹಂತದಲ್ಲಿದೆ? ಜನರಿಗೆ ಅದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತ? ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅದು ಕಾಮಗಾರಿಕೆ ಇನ್ನೂ 4-5 ತಿಂಗಳು ಬೇಕು. ಇನ್ನೂ ಎಲ್ಲ ವಾರ್ಡ್ಗಳಿಗೂ ನೀರು ಬಿಟ್ಟಿಲ್ಲ. ಹ್ಮ್ ಅಂದರೆ ಈಗ ತಕ್ಕ ಮಟ್ಟಿಗೆ ಅವರು ಚೆಕ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇದ್ದಾರೆ, ನೀರು ಬಿಡ್ತಾ ಇದ್ದಾರೆ. ಹ್ಮ್ ಹ್ಮ್ ಅಂದರೆ ನೀರು ಬಿಡ್ತಾವ್ರೆ, ಜನ ಅದನ್ನು ಉಪಯೋಗಿಸ್ಕೊಂಡು ಕುಡಿಯೋಕ್ಕೆ. ಈಗ ಮೊದಲು ನೀರು ಎಷ್ಟು ಪ್ರಾಬ್ಲಮ್ ಇತ್ತು, ಇವಾಗ ನೀರು ಪ್ರಾಬ್ಲಮ್ ಇರಲ್ಲ ನಮಗೆ, ಮಾಡಬೇಕು ಹ್ಮ್ ಅಂತ ಇವಾಗ ತಕ್ಕ ಮಟ್ಟಿಗೆ ಬಿಡ್ತಾ ಇದ್ದಾರೆ, ಚೆನ್ನಾಗಿ ಬಿಡ್ತಾ ಇದ್ದಾರೆ, ಹ್ಮ್ ಹ್ಮ್ ನೀರು ಬರ್ತಾ ಇದೆ. ಹ್ಮ್ ಇನ್ನೂ ಕಾಮಗಾರಿಕೆ ನಡೀತಾ ಇದೆ ಸರ್. ಅದು ಹ್ಮ್ ಇನ್ನೂ 4 ತಿಂಗಳು 5 ತಿಂಗಳು ಬೇಕು ಕೆಲಸ ನಡೆಯೋಕ್ಕೆ, ಹ್ಮ್ ಮುಗಿಯೋಕ್ಕೆ. ಹ್ಮ್ ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ಮುಗಿದ ನಂತರ ಮಾಮೂಲಿ ನೀರು ಎಲ್ರಿಗೂ ಸಹ ಒಂದು JJM ಮಿಷನ್ ಇಂದ ಶುದ್ಧ ಕುಡಿಯುವ ನೀರು ಸಿಗುತ್ತೆ ಸರ್. ಹ್ಮ್ ಹ್ಮ್ ಇವಾಗಲೇ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬರ್ತಾ ಇದೆ. ಕಾಲು ಭಾಗ ಎಲ್ಲೆಲ್ಲಿ ನೀರು ಬರಲ್ಲ, ಎಲ್ಲೆಲ್ಲಿ ಇದಾಗಿದೆ ಹ್ಮ್ ಅದನ್ನ ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ಹ್ಮ್ 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 ಆಲ್ಮೋಸ್ಟ್ ಬೇಗ ಕೆಲಸ ನಡೀತಾ ಇದೆ ಅದು. ಹ್ಮ್ ಹ್ಮ್ ಮೇಡಮ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗೆ ತಮ್ಮ ಪಾತ್ರ ಹೇಗಿತ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ನಾವೂ ಸರ್ ರಾಜಕೀಯಕ್ಕೆ ಇದೇ ಫಸ್ಟ್ ಬಂದಿರೋದು, ಇದೇ ಫಸ್ಟು. ಆದ್ದರಿಂದ ನಮಗೆ ನಾವೂ ಒಬ್ಬರು ಸಲಹೆ ಹೆಂಗೆ ಮಾಡ್ಬೋದು ಏನು ಅಂತ, ಈಗ ಫಸ್ಟ್ ಯಾರಿದ್ರು ನಮ್ಗೆ ಹೆಲ್ಪ್ ಮಾಡೋ ಅಂಥವ್ರ ಹತ್ರ ನಾವು ಸಲಹೆ ತಗೊಂಡು, ಈಗ ನಮ್ಮ ವಾರ್ಡಲ್ಲಿ ಏನು ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇಲ್ಲ ಅಂತ ನಾವು ಒಂದು ವಾರ್ಡ್ಗೆ ವಿಸಿಟ್ ಕೊಟ್ಟು ಎಲ್ಲ ಥರ ಕೆಲಸಗಳು ಏನು ಬೇಕು ಅಂತ ನಾವು ಅದನ್ನು ಮಾಡಿಕೊಟ್ಟಿದ್ದೀವಿ ಸರ್ ಜನಕ್ಕೆ. ಎಲ್ಲ ಥರ ಕೆಲಸಗಳು ನಮ್ಮ ಕೈಲಿ ಏನಾಗಿದೆ, ಈಗ ನಾವು ಒಂದು ಗೌರ್ಮೆಂಟಿಂದ ಏನು ತಂದು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅದನ್ನು ನಾವು ಮಾಡಿದ್ದೀವಿ. ನಮಗೆ ಒಂದು ಅದೇ ಅಂಗನವಾಡಿ ಒಂದು ಇದಿದೆ, ಆಮೇಲೆ ಚರಂಡಿಗಳು ಅವುಗಳು ಕೆಲಸ ಇದೆ. ಈಗ ನಿವೇಶನ ಏನು ಯಾರಿಗಿಲ್ಲ ಅದನ್ನು ಇವಾಗ ನಾವು ಮಾಡಿಕೊಡ್ಬೇಕು ಅಂತ ಇದ್ದೀವಿ. ಮೇಡಮ್, ಒಟ್ಟಾರೆಯಾಗಿ ಒಂದು ವಾರ್ಡಿನ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್ ನಮ್ಮ ವಾರ್ಡಲ್ಲಿ ಏನಿಲ್ಲ, ಎಲ್ಲ ಹುಡುಗರಾಗ್ಲಿ ವಯಸ್ಸಾದವರಾಗ್ಲಿ ಎಲ್ಲ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡವ್ರೆ. ಈಗ ಮಾಮೂಲಿ ಸರ್ಗೂರಲ್ಲೂ ಅಷ್ಟೇ, ನಾವು ಅಧ್ಯಕ್ಷರಾದಾಗ್ಲೂ ಎಲ್ಲ ಕಡೆಯಿಂದನೂ ಪಾಸಿಟಿವೇ ಬಂದಿದೆ. ಪಾಸಿಟಿವಾಗೆ ತಗೊಂಡು ಎಲ್ಲ ಒಂದು ಒಳ್ಳೇದೇ ಬಯಸವ್ರೆ ನಮಗೆ. ನೆಗೆಟಿವ್ ಯಾರೂ ತಗೊಂಡಿಲ್ಲ, ಪಾಸಿಟಿವಾಗೆ ತಗೊಂಡು ಎಲ್ಲ ಮಾಡಿದ್ದಾರೆ ಸರ್. ಈಗ ಮನೆ ಹತ್ರ ಬಂದು ಒಂದು ನೀರು ಬಿಡದೇ ಇದ್ದಾಗಲೇ ಆಗಲಿ, ಒಂದು ಚರಂಡಿ ಕ್ಲೀನ್ ಮಾಡದೇ ಇದ್ದಾಗಲಿ, ಬೀದಿ ಕಸ ಗುಡಿಸ್ತಾ ಇದ್ದಾಗಲೇ ಆಗಲಿ, ಒಂದು ಕರೆಂಟು ಇಲ್ಲದೇ ಇದ್ದಾಗ ಏನೇ ಪ್ರಾಬ್ಲಮ್ ಆದ್ರೂ ಒಂದು ಕಾಲ್ ಮಾಡ್ತಾರೆ. ಇಲ್ಲ ಮನೆ ಹತ್ರನೇ ಲೇಡೀಸ್ಗಳು ಬಂದು ನಮ್ಗೆ ಇಂಥ ಪ್ರಾಬ್ಲಮ್ ಆಗಿದೆ ಮೇಡಮ್ ಬಂದು ಮಾಡಿಕೊಡಿ, ಇಲ್ಲ ಒಂದು ಕಾಲ್ ಮಾಡಿ ಅದು ಏನೋ ಅದಕ್ಕೆ ಏನು ವ್ಯವಸ್ಥೆ ಇದೆ ಅದು ಮಾಡಿಕೊಡಿ ಅಂತ ಎಷ್ಟೊತ್ತಲ್ಲಿ ಹೇಳಿದ್ರು ಸರ್, ನಾವು ಮಾಡಿಕೊಡೋಕ್ಕೆ ಸಿದ್ಧ ಆಗಿದ್ದೀವಿ. ಮೇಡಮ್, ಈಗ ಪ್ರಸ್ತುತ ತಾವು ಸರಗೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದೀರಾ. ಮುಂದಿನ ದಿನಗಳಲ್ಲಿ ತಾವು ಸರಗೂರು ಪಟ್ಟಣ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ? ಸರ್ ಇವಾಗ ಅದೇನೆ ನಾವು ಈ ಮುಂದಿನ ಇದರಲ್ಲಿ ಒಳ ಚರಂಡಿಗಳದ್ದು ವ್ಯವಸ್ಥೆ ಮಾಡಬೇಕು ಬಂದಿದೆ. ಅದನ್ನು ನಾವು ಅವಧಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿಕೊಡ್ತೀವಿ. ಇನ್ನೂ ಇದು ನಗರ ಉತ್ಪನ್ನದಲ್ಲಿ ಏನೇನು ಬರುತ್ತೆ ಹೆಲ್ಪು ಅದನ್ನೆಲ್ಲ ನಾವು ಮಾಡಿಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್. ಮೇಡಮ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ, ಸರಗೂರಿನ ಒಂದು ಸಾರ್ವಜನಿಕರಿಗೆ ಏನಾದರೂ ಒಂದು ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ? ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿಯಾಯಿತು. ಒಳ್ಳೆಯ ಥರದಲ್ಲಿ ಜನಗಳಿಗೆ ಒಳ್ಳೆ ಜನಧ್ವನಿ ಪ್ರಚಾರವಾಗ್ತಿದೆ, ತುಂಬ ಖುಷಿಯಾಯಿತು. ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಧನ್ಯವಾದ.
ಇಂದು ನಾವು ಸರಗೂರು ಪಟ್ಟಣದ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಹಾಗೂ ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಚೈತ್ರಾ ಸ್ವಾಮಿರವರಿಂದ ಅವರ ವಾರ್ಡಿನ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.